ಭಯ ಬಿದ್ದರೆ ಕಿಡ್ನಿ ಡೌನ್ ಆಗುತ್ತೆ, ಕೋಪ ಮಾಡ್ಕೊಂಡ್ರೆ ಲಿವರ್ ವೀಕ್ ಆಗುತ್ತೆ, ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ಲಂಗ್ಸ್ ವೀಕ್ ಆಗುತ್ತೆ, ಓಕೆ, ದ್ವೇಷ ಮಾಡಿದ್ರೆ ಹಾರ್ಟ್ ವೀಕ್ ಆಗುತ್ತೆ, ಚಿಂತೆ ಮಾಡಿದ್ರೆ ಸ್ಪ್ಲೀನ್ ಅಂಡ್ ಪ್ಯಾಂಕ್ರಿಯಸ್ ವೀಕ್ ಆಗುತ್ತೆ. ಒಂದೊಂದು ಎಮೋಷನ್ನು ಒಂದೊಂದು ಆರ್ಗನ್ನ ವೀಕ್ ಮಾಡುತ್ತೆ. ದುಡ್ಡಿನ ಬಗ್ಗೆನೇ ಯೋಚನೆ, ಅದೇ ಜಾಸ್ತಿ ತಲೆ ಇಷ್ಟಕ್ಕಾಗೋದು. ಓದು ಯಾಕೆ ದುಡ್ಡು ಮಾಡಕ್ಕೆ, ಅಷ್ಟೇ ಅಷ್ಟೇ ಅಷ್ಟೇ. ಸೀಡ್ತಾರೆ ಯಾಕೆ ದುಡ್ಡು ಮಾಡಕ್ಕೆ. ದುಡ್ಡೊಂದೇ ಜೀವನ ಅಲ್ಲ. ಇವ್ ನಿನ್ನ ಹತ್ರ ₹1,00,00,000 ಇರ್ಬೋದು, ಆರೋಗ್ಯ ಇಲ್ಲಂದ್ರೆ ಏನ್ ಮಾಡ್ತೀಯ? ನೋಡಿ, ನಿನಗೆ 100 ಟೆನ್ಷನ್ ಇರ್ತವೆ, ಅದೇ ನಿಮ್ಮಪ್ಪ ನಿಮ್ಮ ತಾತಗೆ 0 ಟೆನ್ಷನ್ ಇರ್ತದೆ. ಯಾಕೆ ಗೊತ್ತಾ? ನೀನ್ ಏನ್ ಮಾಡ್ತೀಯ ಅಂತಂದ್ರೆ, ರೈಟ್ ನ್ಯೂಸ್ ನಾನ್ ಮಾಡಿದ್ದು, ನನ್ನ ಪ್ರಾಪರ್ಟಿ ಅದು, ನನ್ನಿಂದನೇ ಆಗಿದ್ದಂತೀಯ ನೀನು. ಅದೇ ನೀವಪ್ಪ ಏನಂತಿದ್ ಗೊತ್ತಾ? ನಿಮ್ ತಾತ ಎಲ್ಲ ದೇವ್ರು ಕೊಟ್ಟಪ್ಪ, ಹೌದು, ಎಲ್ಲ ಅವ್ನು ಮಾಡಿದ್ದು, ಎಲ್ಲ ಅವನ ಮೇಲೆ ನಾನು ನಡೀತಾ ಇದೀವಿ. ನೀನ್ ಮಾಡಿದ್ದಂದಾಗ ನೀನ್ ಸ್ವಲ್ಪ ಲಾಸ್ ಆದ್ರೆ ಸಾಕು, ಟೆನ್ಷನ್ ಆಗ್ಬಿಡ್ತೈತೆ. ಸ್ವಲ್ಪ ಲಾಸ್ ಆದ್ರೆ, ಇಲ್ಲ ಸ್ವಲ್ಪ ಇನ್ಕಮ್ ಕಮ್ಮಿ ಆದ್ರೆ, ಸ್ವಲ್ಪ ರೀಚ್ ಕಮ್ಮಿ ಆದ್ರೆ, ಅಯ್ಯೋ 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 TRP ಬರ್ತಾ ಇಲ್ವಲ್ಲ, ಅಯ್ಯೋ TRP ಬರ್ತಾ ಇಲ್ಲ, ಅದು ಬರ್ತಿಲ್ಲ, ವ್ಯೂಶಿಪ್ ನೋಡ್ತಿಲ್ವಲ್ಲ. ಬಟ್ ಅದನ್ನ ಇನ್ನೊಬ್ಬರ ಮೇಲೆ ಎತ್ತಾಕ್ಬಿಟ್ರೆ ಅದ್ ದೇವ್ರ ನೋಡ್ಕೊತಾನೆ ಬಿಡು, ದೇವ ನನಗೆ ಗೊತ್ತಿಲ್ಲ, ಎಲ್ಲ ಅವ್ನು ಮಾಡಿದ್ದಪ್ಪ ಅಂದಾಗ ನೀನ್ ಫ್ರೀ, ನಿನ್ನ ಬರ್ತಾ ಬರ್ಲಿ, ನಿನ್ನ ಫ್ರೀ ಸರ್ಕ್ಯುಲೇಷನ್, ನಿನ್ ಮೈಂಡ್ ಬಾಡಿ ಎಲ್ಲ ಸೂಪರ್ ಆಗಿರ್ತೈತೆ. ಅದೇ ನಾನು ಮಾಡಿದ್ದು ಅಂದಾಗ ಏರಿಳಿತಗಳು ಆಗ್ತವೆ. ಇವತ್ತಿನ ಯುವಜನತೆ, ಇವತ್ತಿನ ಪಾಪ್ಯುಲೇಷನ್, ಇವತ್ತಿನ ಜನ ಯಾಕೆ ಟೆನ್ಷನ್ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಂದ್ರೆ, ಪ್ರತಿಯೊಬ್ಬರು ಈ ಒಂದು ಭಾವನೆಯಲ್ಲಿದ್ದಾರೆ. ನಾನು ಮಾಡಿದೆ, ಬಸವ ಅಕ್ಯೂ ಅಕಾಡೆಮಿ ನಾನು ಮಾಡಿದ್ದು ನನ್ನಿಂದ, ಆ ಭಾವನೆ ಇತ್ತು ಅಂದ್ರೆ ನೀವು ಅಪ್ ಅಂಡ್ ಡೌನ್ ಇದ್ದಿದ್ದೆ ಅಷ್ಟೇ. ಇದು ಆಯ್ತು, ನಿನ್ನ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ಇದು ಆಯ್ತು, ಅಷ್ಟೇ ಅಷ್ಟೇ ಆಯ್ತು. ನೆಕ್ಸ್ಟ್ ಬೆಸ್ಟ್ ನೋಡೋಣ, ಎಷ್ಟೋ ವರ್ಷ ಗೊತ್ತಿಲ್ಲ ನನಗೆ, ಆಯ್ತು ಆಗತ್ತೆ, ಹೋಯ್ತು. ಒಂದು ಮಾತಿದೆ, ಬಾರದು ಬಪ್ಪದು, ಬಪ್ಪುದು ತಪ್ಪದು. ಅಷ್ಟು ಆ ಒಂದು ಫ್ರೀ ಫ್ಲೋ ಆಫ್ ಮೈಂಡ್ ಇದ್ದಾಗ ನಿನ್ನ ದೇಹದ ಕಾರ್ಯಕ್ಷಮತೆ ಹಾಗೇ ಇರುತ್ತೆ, ಎಲ್ಲಿ ಸರ್ಕ್ಯುಲೇಷನ್ ಡೌನ್ ಆಗಲ್ಲ. ಕೆಲವರು ಟೆನ್ಷನ್ಗೆ ಎಷ್ಟು ಸರ್ಕ್ಯುಲೇಷನ್ ಡೌನ್ ಆಗುತ್ತೆ ಅಂದ್ರೆ, ಒಂದು ಪಾಶ್ಚರ್ಯ ಹೊಡೆದ್ಬಿಡ್ತೈತೆ, ಸ್ಟ್ರೋಕ್ ಹೊಡೆದ್ಬಿಡ್ತೈತೆ. ಸ್ಟ್ರೋಕ್ ಯಾವಾಗ ಹೇಳಿ? ಇವಾಗ ಎಲ್ಲಾ ಬಾಡಿ ಸರ್ಕ್ಯುಲೇಷನ್ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿ, ಎಷ್ಟು ಸರ್ಕ್ಯುಲೇಷನ್ ಡೌನ್ ಆಗುತ್ತೆ ಅಂದ್ರೆ, ಒಂದು ಕೈಗೆ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋದು, ಎನರ್ಜಿ ಫುಲ್ ಆಗದೆ ಇರುತ್ತದು, ಪ್ರಜ್ಞೆ ತಪ್ಪಿದ್ದೋಗ್ಬಿಡ್ತಾರೆ, ಸ್ಟ್ರೋಕ್ ಆಗ್ಬಿಡುತ್ತೆ. ಓಕೆ, ಇದು ಕಣ್ ಕಾಣಲ್ಲ. ಎಸ್, ಆ 3 ಅಗ್ನಿಗಳು ತುಂಬಾ ಚೆನ್ನಾಗಿ. ಅದು 3 ಅಗ್ನಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಗ್ನಿ, ಚಿತ್ತಾಗ್ನಿ. ಮೊನ್ನೆ ಒಂದು MBBS ಸ್ಟೂಡೆಂಟ್ ಬಂದಿದ್ದಾರೆ, 3rd ಇಯರ್ MBBS ಸ್ಟೂಡೆಂಟ್, ಅವ್ರ ಅಮ್ಮನ ಕರ್ಕೊಂಡ್ ಬಂದಿದ್ದಾರೆ. ಯಾಕೆ ಗೊತ್ತಾ? PCOD ಪ್ರಾಬ್ಲಮ್. ಅವ್ರಿಗೂ ಎಲ್ಲ ಮೆಡಿಸಿನ್ಸ್ ಗೊತ್ತು, ಎಲ್ಲ ಹಾರ್ಮೋನ್ಸ್ ಗೊತ್ತು, ಎಲ್ಲ ತಗೋತಾರೆ. ಬಟ್ ಅವ್ರಿಗೂ ಗೊತ್ತು ತಗೊಂಡ್ರೆ ಇನ್ನೇನಾಗತ್ತೆ, ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ, ಡಿಪೆಂಡೆನ್ಸಿ ಅದು ಇದು ಅಂತ. ಅವ್ರ ಅಮ್ಮ ನಮ್ಮ ಸ್ಟೂಡೆಂಟ್ ಕರ್ಕೊಂಬಂದಿದ್ದಾರೆ. ನೋಡಿ, ತುಂಬ ಜನ ಎಸ್ಪೆಷಲಿ ಗರ್ಲ್ಸ್, ಹೆಣ್ಮಕ್ಳು 18ರಿಂದ 25-30 ವರ್ಷದ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳು, ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಚಿತ್ತಾಗ್ನಿ ಏನು, ಅದ್ರ ಕೆಲಸ ಏನು ಅಂತ. ನೋಡಿ, ಇಲ್ಲಿ ಹೈಪೋಥಾಲಮಸ್ ಇರುತ್ತೆ, ಪಿಟ್ಯೂಟರಿ ಅಂಡ್ ಹೈಪೋಥಾಲಮಸ್. ಅಲ್ಲಿ ಒಂದು 2 ಹಾರ್ಮೋನ್ ರಿಲೀಸ್ ಆಗುತ್ತೆ, FSH ಅಂಡ್ LH ಅಂತ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂಡ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ. ಆ 2 ಹಾರ್ಮೋನ್ ಎಲ್ಲಿಗೆ ಹೋಗುತ್ತೆ? ನಿಮ್ಮ ಗರ್ಭಕೋಶಕ್ಕೆ ಹೋಗುತ್ತೆ, ಓಕೆನಾ, ಓವರೀಸಿಗೆ ಹೋಗುತ್ತೆ. ಆ ಓವರೀಸಿನಲ್ಲಿ 28 ದಿನ ಹೋದಾಗ ಅದು ಆ ಒಂದು ಎಗ್ ಮೆಚ್ಯೂರ್ ಆದಾಗ ಅದು ಆಚೆ ಬರುತ್ತೆ, ಮೆನ್ಸಸ್. ಅಂದ್ರೆ ಇದು ವಾರ್ಮ್ ಇದ್ರೆ ತಾನೇ ಹಾರ್ಮೋನ್ ಪ್ರೊಡ್ಯೂಸ್ ಆಗಿ ಇಲ್ಲಿಗೆ ಹೋಗೋದು. ಮಂತ್ಲಿ ಮೆನ್ಸಸ್ ಆಗ್ತಾ ಇಲ್ಲ, ಪೀರಿಯಡ್ಸ್ ತುಂಬಾ ಜನ ಮಕ್ಕಳಿಗೆ ಮೆನ್ಸಸ್ ಡಿಲೇ ಆಗ್ತಾ ಇದೆ. ಯಾಕಾಗಿ ಆಗ್ತಾ ಇದೆ ಅಂತಂದ್ರೆ ಸ್ಟ್ರೆಸ್. ನನ್ ಕೇಳಿದ್ರೆ ಹೆಣ್ಮಕ್ಳಿಗೆ 0 ಸ್ಟ್ರೆಸ್ ಕೊಡ್ಬೇಕು ನಾವು ಹೆಣ್ಮಕ್ಳಿಗೆ. ನನ್ನ ಮಗಳ ಸ್ಕೂಲಿಗೆ ಸೇರಿಸಿ ನಮ್ಮ ಹೆಡ್ಮಿಸ್ ಕೇಳಿದ್ರು, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ, ಕೇಳಿದಾಗ ರಜಾ ಕೊಡ್ರಿ, ನನ್ನ ಮಗಳಿಗೆ ಆಟ ಆಡ್ಸ್ರಿ, ಏನು ಹೋಮ್ವರ್ಕ್ ಕೊಡಬೇಡಿ ಅಂತ ಹೇಳಿದೆ ನಾನು. ಸರ್ ಹೇಳ್ತೀನಲ್ವಾ, ನಾವೆಲ್ಲ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಇವತ್ತು PhD ಡಿಗ್ರಿಗಳೆಲ್ಲ ಮಾಡಿಲ್ವಾ? ಇಟ್ ಡಸಂಟ್ ಮೀನ್ ದಟ್ ನೀನು ಇದೇ ಸ್ಟ್ಯಾಂಡರ್ಡ್ ಅಲ್ಲಿ, ಇದೇ ಕಾಲೇಜಲ್ಲಿ, ಇದೇ ಸ್ಕೂಲಲ್ಲಿ ಏನಿಲ್ಲ. ನೀವು ಇಲ್ಲಿ ಫೈರ್ ಮೇಂಟೈನ್ ಮಾಡಿ, ಇಲ್ಲಿ ಫೈರ್ ಮೇಂಟೈನ್ ಮಾಡಿ, ನೀವು ಇಂಟೆಲಿಜೆಂಟೆ.
ಅಲ್ಲ. ಇವಾಗ ನಮ್ಮ ಅಕ್ಕ ಇದ್ದಾರೆ, ಅವ್ರ ಸ್ಕೂಲ್ ಮುಖ ನೋಡಿಲ್ಲ, ಈ ಒಂದೆರಡು ಬರಲ್ಲ. ನಾನು ಡಿಗ್ರಿಗಳು ಮಾಡಿದ್ದೀನಿ. ನಮ್ಮ ಮನೇಲಿ ಹೋಗಿ ಕೇಳಿ ಯಾರು ಬುದ್ಧಿವಂತರಂತ. ನಮ್ಮ ಮನೇಲಿ ಬಸವಿಗೆ ಏನು ಗೊತ್ತಾಗಲ್ಲ, ಅವನಿಗೇನು ಗೊತ್ತು. ಅಂದರೆ ಸಾಮಾನ್ಯ ಜ್ಞಾನ ತುಂಬ ಅದ್ಭುತವಾಗಿರುತ್ತೆ ಹೆಣ್ಮಕ್ಳಲ್ಲಿ. ಅದನ್ನ ನಾವು ಹೋಮ್ ವರ್ಕ್ ಅಂತ ಸ್ಟ್ರೆಸ್ ಮಾಡಿಸಿ, ಜಾಬ್ ಅಂತ ಅದು ಇದು ಸ್ಟ್ರೆಸ್ ಮಾಡಿಸಿ ಅಗ್ನಿ ಡೌನ್ ಆಗುತ್ತೆ. ನೀವೆಷ್ಟು ಸ್ಟ್ರೆಸ್ ಆಗ್ತಿರೋ ಅದು ಅಗ್ನಿ ಡೌನ್ ಆಗುತ್ತೆ. ನಾನು ಓದಬೇಡಿ ಬರಿಬೇಡಿ ಅಂತ ಹೇಳ್ತಾ ಇಲ್ಲ, ಹಿಂಗೆ ಆಗ್ಬೇಕಂತ ಮಾಡಬೇಡಿ, ಫಿಕ್ಸ್ ಮಾಡಬೇಡಿ. ಅವ್ನಿಗೆ ಟೆನ್ಷನ್ ಆಗುತ್ತೆ, ಅವಾಗ ತಲೆಗೆ ತಗೋತಾನೆ. ಬೇಡ. ಎಸ್ಪೆಷಲಿ ಮಕ್ಕಳು ಮೆನ್ಸ್ಟ್ರೇಷನ್ ಚೆನ್ನಾಗಿರ್ಬೇಕು, ಒಂದು 4 ಮಕ್ಕಳಾಗಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಟಾರ್ಗೆಟ್ ಫಿಕ್ಸ್ ಮಾಡಬೇಡಿ ಹೆಣ್ಣು ಮಗುಗೆ. ಓಕೆ ಮಾಡಮ್ಮ, ನೀವು ಓದಷ್ಟು ಓದು, ಒಳ್ಳೇದಾಗಿ ನೀವು ಮಾಡ್ದಷ್ಟು ಮಾಡಿ, ನಿಮ್ಮ ಎದುರು ನಿಮ್ಮ ಹಿಂದೆ ಬೆಂಬಲವಾಗಿ ನಾನು ಇರ್ತೀನಿ, ಮಾಡು, ಏನಾಗುತ್ತಾಗಲಿ ಮಾಡು, ಅಷ್ಟೇ. ಗುರಿ ಇಟ್ಕೊ ಮಾಡು, ಅಷ್ಟೇ. ಹಿಂಗೆ ಮಾಡು ಅಂತ ಫಿಕ್ಸ್ ಮಾಡಿದಾಗ್ಲೇ ಅವ್ರಿಗೆ ಟೆನ್ಷನ್ ಆಗೋದು. ಕರೆಕ್ಟ್. ಎಸ್, ಅದು ಈವನ್ ಗಂಡು ಮಕ್ಳಿಗೆ ಅಪ್ಲೈ ಆಗುತ್ತೆ. ಇವತ್ತು ತುಂಬಾ ಜನ ಇನ್ಫರ್ಟಿಲಿಟಿ, ಬ್ಯಾಕ್ ಪೇನ್, ಇನ್ನು ಮದುವೆನೇ ಆಗಿರಲ್ಲ ಬ್ಯಾಕ್ ಪೇನ್ ಅಂತಾರೆ. ಮಂಡಿ ಪೇನು, ಬ್ಯಾಕ್ ಪೇನು, ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಮಕ್ಕಳು. ಡಿಪ್ರೆಷನ್ ಅಂದ್ರೆ ಏನು ಆಶ್ಚರ್ಯ ಅಲ್ಲ? ಚಿಕ್ಕ ಮಕ್ಕಳು ಡಿಪ್ರೆಷನ್, ಲೋನ್ಲಿನೆಸ್ ಏನೇನೋ ಹೇಳ್ತಾವೆ ಮಕ್ಕಳು. 12 ಹೇಳ್ತವೆ, ಅವೇ ಹೇಳ್ತವೆ. ಸೊ ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ ನಿಮ್ಮ ಚಿತ್ತಾಗ್ನಿ ಡೌನ್ ಆಗ್ತಾ ಇದೆ. ಇದು ಆರೋಗ್ಯವಾಗಿರಬೇಕು ಅಂತಂದರೆ ನೀವು ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆಗಿರಬೇಕು. ನಿಮ್ಮ ಸ್ಪಿರಿಚುಯಾಲಿಟಿ ಇಂಪಾರ್ಟೆಂಟ್. ಎಲ್ಲರೂ ಸ್ಪಿರಿಚುಯಾಲಿಟಿ ಆಧ್ಯಾತ್ಮನ ತಡೆ ದೇವ್ರು ಅನ್ಕೊಂಡಿದ್ದೀರಾ? ಅಲ್ಲ, ದೇವ್ರಂತ ವರ್ಡ್ ಕೊಟ್ಟಿರೋದು ನಾವೇ. ಸ್ಪಿರಿಚುಯಾಲಿಟಿ ಅಂತಂದರೆ ಪಂಚಭೂತಗಳು ನಿನ್ನಲ್ಲಿರಬೇಕು. ಆಕಾಶ ತತ್ವ, ನೀನು ಯಾರ ಜೊತೆ ಮಾತಾಡಿದ್ರೆ ತಲೆ ಖಾಲಿ ಇರಬೇಕು. ಪ್ರೀ ಡಿಫೈನ್ಡ್ ಓಪನ್. ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವೇನು ಅದು ಇದು ಒಳ್ಳೇನು ಕೆಟ್ಟನು, ಲಾಭ ನಷ್ಟ ಇವೆಲ್ಲ ಲೆಕ್ಕಲಾಚಾರ ಇಲ್ಲದೆ ನಿನ್ನ ಹತ್ರ ಮಾತಾಡಬೇಕು. ಅದು ಆಕಾಶ ತತ್ವ. ನೆಕ್ಸ್ಟ್ ಅಗ್ನಿ. ಅಗ್ನಿ ಅಂತಂದ್ರೆಗಿನಾಗಿ ಅನ್ಕಂಡೀಷನಲ್ ಲವ್, ಅಂದರೆ ಯಾರ ಹತ್ರನೂ ವಿತೌಟ್ ಎಕ್ಸ್ಪೆಕ್ಟೇಷನ್ ವ್ಯವಹಾರ ಮಾಡೋದು. ವ್ಯವಹಾರ ಅಂದ್ರೆ ದುಡ್ಡಿಂದಿರ್ಬೋದು, ಕೊಡು ತಗೊಳೋದಿರ್ಬೋದು, ಗಂಡ ಇರ್ಬೋದು, ಏನಿತ್ತೀನಿ. ಇವಾಗ ನನ್ನ ಹೆಂಡ್ತಿನ ವಿತೌಟ್ ಎಕ್ಸ್ಪೆಕ್ಟೇಷನ್ ಲವ್ ಮಾಡಿದೆ ಅನ್ಕೊಳ್ಳಿ, ಸೂಪರ್ ಇರುತ್ತೆ. ಯಾವಾಗ ಎಕ್ಸ್ಪೆಕ್ಟೇಷನ್ ಇಂದ ಮಾಡ್ತೀವೋ, ನೀನ್ ಅದ್ ಮಾಡಿದ್ರೆ ನೀನ್ ಅವಾಗ ಬೈದ್ರೆ ನಾನು ಇವಾಗ ಬೈತೀನಿ, ನೀನ್ ಅದನ್ನ ಮಾಡಿದ್ರೆ ನಾನು ಇದನ್ನ ಮಾಡ್ತೀನಿ. ಹಿಂಗೆ ಎಕ್ಸ್ಪೆಕ್ಟೆಡ್ ಮಾಡಿದಾಗ ನಿಮ್ಮ ಅಲ್ಲಿ ಅಗ್ನಿ ಕಮ್ಮಿ ಆಗುತ್ತೆ. ಮೂರನೇದು ಪೃಥ್ವಿ. ಪೃಥ್ವಿ ಅಂದರೆ ಕಾನ್ಷಿಯಸ್ನೆಸ್, ಅಂದರೆ ಅರಿವು. ನೀನೇನೇ ಕೆಲಸ ಮಾಡು ಅರಿವಿನಿಂದ ಮಾಡು. ಏನಾನ ಕೆಟ್ಟ ಕೆಲಸ ಮಾಡಿದ್ರೆ ಹಳ್ಳಿ ಕಡೆ ಬೈತಾರೆ, ಅರಿವಿಲ್ಲ ಅನ್ಲೇ ನಿನಗೆ ಅಂತ. ಬುದ್ಧಿ ಐತೆ ಅನ್ಲಿ? ಬುದ್ಧಿ ಇಲ್ಲ, ನಿನ್ಗೆ ಅರಿವಿಲ್ಲ. ಅರಿವು ಅಂತಂದರೆ ಪ್ರಜ್ಞೆ. ನೀನು ಮಾಡೋ ಪ್ರತಿ ಕೆಲಸದಲ್ಲಿ ಪ್ರಜ್ಞೆಯಿಂದ ಮಾಡೋದು, ಅದು ಪೃಥ್ವಿ. 4ನೇದು ವಾಯು. ವಾಯು ಅಂತಂದ್ರೆನಾಗಿ ಲೆಟ್ ಇಟ್ ಗೋ. ಯಾವುದೇ ಒಂದು ಅದು ಒಳ್ಳೇದು ಬರ್ಬೋದು, ಕೆಟ್ಟದ್ದು ಬರ್ಬೋದು ಮೈಂಡಿಗೆ, ಅದನ್ನು ಬಿಡಬೇಕು. ಕೆಟ್ಟದ್ದು ಬಂದಿದ್ದು ಬಿಟ್ಟಿಲ್ಲ ಅಂದರೆ ನೆಗೆಟಿವ್ ಥಾಟ್ಸ್ ಆಗುತ್ತೆ, ಒಳ್ಳೇದು ಬಂದಿದ್ದು ಬಿಟ್ಟಿಲ್ಲ ಅಂದರೆ ಅಹಂಕಾರ ಬರುತ್ತೆ, ನಾನೇ ಮಾಡಿದ್ದೆ ಅಂತ. 5ನೇದು ಬಂದ್ಬಿಟ್ಟು ಜಲತತ್ವ. ಇದನ್ನು ವಿಸ್ಡಮ್ ಹೇಳುತ್ತೆ. ಅಂದರೆ ನೀನು ಯಾವುದೇ ಏನೇ ಮಾಡಿದ್ರು ಬುದ್ಧಿವಂತಿಕೆಯಿಂದ, ವಿಸ್ಡಮಿಂದ, ನಥಿಂಗ್ನೆಸ್ಸಿಂದ ಮಾಡಬೇಕು ಅಂತ. ಈ ಪಂಚಭೂತಗಳು ನಿನ್ನಲ್ಲಿದ್ದಾಗ ನೀನು ಸ್ಪಿರಿಚುಯಾಲಿಟಿ ನಿಂದು. ಧ್ಯಾನ ಮಾಡಿದ್ರೆ ಸ್ಪಿರಿಚುಯಾಲಿಟಿ, ಪೂಜೆ ಮಾಡಿದ್ರೆ ಆಧ್ಯಾತ್ಮಿಕತೆ ಅಲ್ಲ. ಈ 5 ತತ್ವಗಳು ನಿನ್ನಲ್ಲಿ ಅಳವಡಿಸ್ಕೊಂಡಾಗ ನಿನ್ನ ಚಿತ್ತಾಗ್ನಿ ಹೆಂಗಿರುತ್ತೆ ಗೊತ್ತಾ? ಆ ಸಹಸ್ರಾರ ಚಕ್ರಕ್ಕೆ ಹೋಲಿಸ್ತಾರೆ, ಹಿಂಗೆ ಅರಳಿರುತ್ತೆ. ಈ ಮೂಲಾಧಾರದಿಂದ ಸಹಸ್ರಾರ, ಈ ಸಹಸ್ರಾರ ಚಕ್ರ ಅರಳಬೇಕಂದ್ರೆ ಈ 5 ತತ್ವಗಳು ನಿನ್ನಲ್ಲಿರಬೇಕು. ಅವಾಗ ಟೆನ್ಷನ್ ಇರಲ್ಲ, ಮತ್ಸರ ಇರಲ್ಲ, ದ್ವೇಷ ಇರಲ್ಲ, ಓಕೆ, ಅಹಂಕಾರ ಇರಲ್ಲ, ಖುಷಿಯಾಗಿರ್ತೀಯ ನೀನು. ಯಾವ ಕಾಯಿಲೆ ಕಾಯಿಲೆ ಎಲ್ಲಿಂದ ಬರುತ್ತೆ? ನಿನ್ನ ನೋಡಿ ನನ್ನ ನಕ್ಕಾಗ ನನ್ನ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ನಿನ್ನ ನೋಡಿ ಅಸೂಯೆ ಪಟ್ಕೊಂಡ್ರೆ ನನ್ನ ಹೊಟ್ಟೆ ಉರಿ, ಅದೇ ಹೊಟ್ಟೆ ಉರಿ ಅಂತೀವಿ ನಾವು. ಎಲ್ಲ ಆರ್ಗನ್ಗಳು, ಒಂದೊಂದು ಆರ್ಗನ್ ಆಳಗೋದಕ್ಕೆ ಒಂದೊಂದು ಭಾವನೆಗಳ ಕಾರಣ. ಭಯ ಬಿದ್ದರೆ ಕಿಡ್ನಿ ಡೌನ್ ಆಗುತ್ತೆ, ಕೋಪ ಮಾಡ್ಕೊಂಡ್ರೆ ಲಿವರ್ ವೀಕ್ ಆಗುತ್ತೆ,
ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ಲಂಗ್ಸ್ ವೀಕ್ ಆಗುತ್ತೆ. ಓಕೆ, ದ್ವೇಷ ಮಾಡಿದ್ರೆ ಹಾರ್ಟ್ ವೀಕ್ ಆಗುತ್ತೆ. ಓಕೆ, ಚಿಂತೆ ಮಾಡಿದ್ರೆ ಸ್ಪ್ಲೀನ್ ಅಂಡ್ ಪ್ಯಾಂಕ್ರಿಯಸ್ ವೀಕ್ ಆಗುತ್ತೆ. ಒಂದೊಂದು ಎಮೋಷನ್ನು ಒಂದೊಂದು ಆರ್ಗನ್ನ ವೀಕ್ ಮಾಡುತ್ತೆ. ಅದಾಗಬೇಕು ಆಗಬಾರ್ದು ಅಂತಂದರೆ ನೀವು ಸ್ಪಿರಿಚುಯಾಲಿಟಿ ಇಂಪಾರ್ಟೆಂಟ್. ಚಿತ್ತಾಗ್ನಿ. ಈಗಿನ ಜನಸಂಖ್ಯೆಗೆ, ಈಗಿನ ಪಾಪ್ಯುಲೇಷನಲ್ಲಿ ಎಲ್ಲ ಇದ್ದಾರಲ್ವಾ, ಅವ್ರು ಯಾರಿಗೂ ತಲೆ ಬಗ್ಗೆ ಯೋಚನೆನೇ ಇಲ್ಲ. ದುಡ್ಡಿನ ಬಗ್ಗೆನೇ ಯೋಚನೆ, ಅದೇ ಜಾಸ್ತಿ ತಲೆ ಸ್ಟಕ್ ಆಗೋದು. ಓದು ಯಾಕೆ ದುಡ್ಡು ಮಾಡೋಕ್ಕೆ, ಅಷ್ಟೇ. ಸೀಟ್ ಯಾಕೆ ದುಡ್ಡು ಮಾಡೋಕ್ಕೆ. ದುಡ್ಡೊಂದೇ ಜೀವನ ಅಲ್ಲ. ಇವನು ನಿನ್ನ ಹತ್ರ ₹1,00,00,000 ಇರ್ಬೋದು, ಆರೋಗ್ಯ ಇಲ್ಲಾಂದ್ರೆ ಏನು ಮಾಡ್ತೀಯ, ಉಪಯೋಗ ಇಲ್ಲ. ಹಾಗಾಗಿ ಚಿತ್ತಾಗ್ನಿನ ನೀವು ಸರಿಯಾಗಿ ಇಟ್ಕೊಂಡ್ರೆ ಬರೋ ಕಾಲೇನು ಬರಲ್ಲ, ಬಂದಿರೋದು ಹೋಗುತ್ತೆ. ನಾನು ಹೇಳ್ತೀನಲ್ಲ, ನಿಮ್ಮ ಡಯಾಬಿಟಿಸ್ ಬೇರೆ ಯಾವ ಥೆರಪಿ, ಯಾವ ಫುಡ್ ಏನು ಮಾಡಬೇಡಿ. ಫಸ್ಟ್ ತಲೆ ಸರಿ ಮಾಡ್ಕೊಳ್ಳಿ. ಎದುರಿಗಿರೋರು ನೋಡಿದ್ರೆ ನಗದ್ ಕಲೀರಿ. ಕರೆಕ್ಟ್. ಮನಸ್ಫೂರ್ತಿಯಾಗಿ ಅವ್ರಿಗೆ ವಿಶ್ ಮಾಡಿ. ಕರೆಕ್ಟ್, ಹೌದು. ಯಾವನಾರು ಏನು ಕಾರ್ ತಗೊಂಡ್ಬಿಟ್ಟ ಸಾಕು, ನಗದಿರ್ಲಿ, ಒಳಗಡೆ ಹಂಗೇ ಕೊದೀತಾ ಇರ್ತಾನೆ, ಅವನೇ ಹಾಳಾಗ್ತಿರ್ತಾನೆ. ಪಕ್ಕದ ಚೂರು ಬಿಲ್ಡಿಂಗ್ ಕಟ್ಬಿಟ್ರೆ ಸಾಕು, ಅವ್ನು ಅದನ್ನೇ ಕೊರಿತಾ ಇರ್ತಾರೆ, ಹಂಗೆ ಹಾಳಾಗ್ಬಿಡ. ಫಸ್ಟ್ ತಲೆನ ಕರೆಕ್ಟಾಗಿ ಇಟ್ಕೊಳ್ಳಿ. ಅವ್ರು ಉದ್ದಾರ ಆಮೇಲೆ ನಿನ್ನ ಜೀವನ ಇರೋದು ಒಂದು ಜೀವನ ಜೀವಿಸ್ಬೇಕು. ಅದರಲ್ಲಿ ಆ 360 ಡಿಗ್ರಿನಲ್ಲಿ ಒಂದು 60 ಡಿಗ್ರಿ ದುಡ್ಡು, ಇನ್ನು 300 ಡಿಗ್ರಿ ಬೇರೆ ಬೇರೆ ಕೋನಗಳಿದೆ, ಬೇರೆ ಬೇರೆ ಆ್ಯಂಗಲ್ ಲೈಫ್ ಇದೆ. ಓಕೆ, ಫ್ರೆಂಡ್ಸ್ ಇದ್ದಾರೆ, ಆ್ಯಂಡ್ ಟ್ರಾವೆಲಿಂಗ್ ನೋಡೋದಿದೆ, ಆ ಪಂಚಭೂತಗಳು, ಪಂಚ ಋತುಗಳು. ಮಳೆಗಾಲ ಬಂತು, ಚಳಿಗಾಲ ಬಂತು, ಒಂದೊಂದು ಋತುವನ್ನ ನೀವು ಅನುಭವಿಸಿ. ಆಟೋಮೆಟಿಕ್ ಆಗಿ ಫೈನಲ್ ಆಗಿ ನಾನು ಜನತೆಗೆ ಹೇಳೋದೇನೆಂದ್ರೆ, ನಿಮ್ಮ ಒಂದು ಮನಸ್ಥಿತಿ 2 ಜನರೇಷನ್ ಹಿಂದಕ್ಕೆ ಹೋಗ್ಬೇಕು. ಒಂದು ಜನರೇಷನ್ ಅಲ್ಲ, 2-3 ಜನರೇಷನ್ ಹಿಂದಕ್ಕೆ ಹೋದ್ರೆ ನಿಮ್ಮ ತಾತ ಮುತ್ತಾತರು ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಫಸ್ಟ್ ಏನಾದ್ರು ತಿನ್ನಾಕ ಕುಡಿಯಕ್ಕೆ ಕೊಟ್ಟು ಮಾತಾಡ್ಸಿ. ಇವಾಗ ಮನೆ ಒಳಗೆ ಬಿಟ್ಕೊಳ್ಳಲ್ಲ. ಅಲ್ಲೇ ನಾನೇ ಬರ್ತೀನಿ, ಎಲ್ಲರೂ ನಾನು ಬರ್ತೀನಿ, ಲೊಕೇಶನ್ ಕಳಿಸಿರ್ತೀನಿ ಅಲ್ಲಿರೋ. ಸೊ ಹಾಗಾಗಿ ಫಸ್ಟು ಹಂಚ್ಕೊಳ್ಳಿ, ಶೇರ್ ಮಾಡಿ, ಪ್ರೀತಿ ಮಾಡಿ, ಖುಷಿಯಾಗಿರಿ. ಇದೆಲ್ಲ ಇನ್ನೊಬ್ಬರಿಗೋಸ್ಕರ ಮಾಡೋದಲ್ಲ, ನಿಮಗೋಸ್ಕರ. ಎಸ್. ಸೊ ಇಷ್ಟೆಲ್ಲ ಆಯಿತು, ಈಗ ಆಯಿತು, ಬಂದ್ಬಿಡ್ತು ಇವಾಗ ಇಷ್ಟೆಲ್ಲ ಆಯಿತು. ಇದೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ಮಿನಿಮಮ್ ಅಂದ್ರೆಗಿನ ಒಂದು 30-40% ಶುಗರು BP ಕಂಟ್ರೋಲಿಗೆ ಬಂದ್ಬಿಡ್ತದೆ. ಇನ್ನು ಮಿಕ್ಕಿದ್ದಕ್ಕೆ ಬಣ್ಣ ಚಿಕಿತ್ಸೆಲಿ ನೆಕ್ಸ್ಟ್ ಹೇಳ್ತೀನಿ. ಎಸ್ ವೀಕ್ಷಕರೇ, ಹಾಗಾದ್ರೆ ಎಪಿಸೋಡ್ ನೋಡ್ತಾರೆ.